ನಮ್ಮೊಂದು ಭಾರತ ಸಂಚಾರ ನಿಗಮ ಲಿಮಿಟೆಡ್ ದಲ್ಲಿ ನೇಮಕಾತಿ ಆಗಿದೆ. ಸುಮಾರು 50ರಿಂದ 50 ದಿನಗಳಾದ ಮೇಲೆ ಈಗ ಮತ್ತೊಂದು ಅಧಿಕೃತವಾಗಿ ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಟ ಮಾಡಿದ್ದಾರೆ. ಈ ಒಂದು ಅಫಿಷಿಯಲ್ ನೋಟಿಸ್ ದಲ್ಲಿ ಜೂನಿಯರ್ ಟೆಲಿಕಾಂ ಅಧಿಕಾರಿ ಈ ಒಂದು ಪೋಸ್ಟ್ ಇರತ್ತೆ. ಈ ಒಂದು ಪೋಸ್ಟ್ ಗಳಿಗೆ ನೇಮಕಾತಿ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ ನೋಡಿ ವಿವರವಾಗಿ ಅಫಿಷಿಯಲ್ ನೋಟಿಸ್ ದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಡೇಟ್ ನೋಡಿ ಸ್ಟಾರ್ಟ್ ಆಗುವಂತ ಡೇಟ್ ಆನ್ಲೈನ್ ನಲ್ಲಿ 4/6/2026 ಸ್ಟಾರ್ಟ್ ಆಗೈತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ 3/7/2026 ಕೊನೆಯ ದಿನಾಂಕ. ಹಾಗೂ ನಿಮ್ಮೊಂದು ಅಪ್ಲಿಕೇಶನ್ ಎಡಿಟಿಂಗ್ ಮಾಡೋದಕ್ಕೆ ಅದು ಕೂಡ ಸಂಸ್ಥೆಯವರು ಕೊಟ್ಟಿದ್ದಾರೆ. ಈ ಒಂದು ಸಂಸ್ಥೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಇದು ಶಾರ್ಟ್ ಕಟ್ ಅಂದ್ರೇನೆ ಮಾತ್ರ ನಿಮಗೆ ಗೊತ್ತಾಗತ್ತೆ. ಭಾರತ ಸಂಚಾರ ನಿಗಮ ಲಿಮಿಟೆಡ್ ಇದೆಯಲ್ಲ, ಈ ಒಂದು ಶಾರ್ಟ್ ಕಟ್ ಏನ್ ಕರೀತಾರೆ ಅಂದ್ರೆ BSNL ಅಂತ ಹೇಳಿ. ಈ ಒಂದು BSNL ಈಗ ಸಿಮ್ ಕೂಡ ಬಳಸ್ತಾ ಇರಬಹುದು ಅಥವಾ ವೈಫೈಗಳು ಬಳಸ್ತಾ ಇರಬಹುದು. ಒಟ್ಟಾರೆ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತೆ ಈ ಒಂದು ಸಂಸ್ಥೆ ನಿಮಗೆ ಈಗಾಗಲೇ ಗೊತ್ತೇ ಇದೆ. ಭಾರತದಲ್ಲೇನೆ ಉನ್ನತ ಸಂಸ್ಥೆ ಇದೊಂದು, ಭಾರತ ಸಂಚಾರ ನಿಗಮದಲ್ಲಿ ಅಲ್ಲಿ ಕರೆದಿದ್ದಾರೆ. ಅಫಿಷಿಯಲ್ ಇರುವಂತ ನೋಟಿಸ್ ಆಗಿದೆ, ನೋಟಿಸ್ ಅದೇ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಎಂಡ್ ಡೇಟ್ ಪೀರಿಯಡ್ ಕೊಟ್ಟಿದಾರಲ್ಲ, ಎಡಿಟಿಂಗ್ ಡೇಟ್ ಅಂದ್ರೆ ಏನಾದ್ರೂ ತಪ್ಪಾಗಿತ್ತಂದ್ರೆ 11/7/2026 ತನಕ ಅವಕಾಶ ಇರತ್ತೆ. ಮತ್ತೆ ಇದಕ್ಕೆ ಎಕ್ಸಾಮ್ ಕೂಡ ಇರತ್ತೆ, ಒಂದು CBT ಟೆಸ್ಟ್ ಮೂಲಕ ಆಯ್ಕೆ ಮಾಡ್ತಾರೆ. ಅದು ನಿಮಗೆ ಮುಂದಿನ ತಿಂಗಳು 2-3 ತಿಂಗಳಾದ್ಮೇಲೆ ನಡೆಸ್ತಾರೆ, ಆಗಸ್ಟ್ ನಲ್ಲಿ ನಡೆಸ್ತಾರೆ ಅಂತ ಹೇಳಿದ್ದಾರೆ. ನೋಡಿ 26ನೇ ತಾರೀಕು ನೋಟಿಸ್ ಆಗಿದೆ. ಭಾರತ ಸಂಚಾರ ನಿಗಮ ಲಿಮಿಟೆಡ್ ದಲ್ಲಿ BSNL ಅಂತ ಹೇಳಿ ಇಲ್ಲಿ ನೇಮಕಾತಿ ಆಗಿದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ನಿಮಗೊಂದು ಹೇಳಬೇಕು, ಏನ್ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲೇ ಪೋಸ್ಟ್ ಇರತ್ತೆ. ಇಲ್ಲಿ ನೋಡಿ ಕರ್ನಾಟಕದಲ್ಲಿ ಸುಮಾರು 26 ಪೋಸ್ಟ್ ಇದಾವೆ. ಟೋಟಲ್ ಆಗಿ 26 ಪೋಸ್ಟ್ ಇರತ್ತೆ ಕರ್ನಾಟಕದಲ್ಲಿ, ಕಾಣಿಸಿರಬಹುದು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ನಾನು ನಿಮಗೆ ಬೇಸಿಕ್ ಆಗಿ ಹೇಳಿದ್ರೆ ಮಾಹಿತಿ ಗೊತ್ತಾಗತ್ತೆ. ಇಲ್ಲಿ ಜೂನಿಯರ್ ಟೆಲಿಕಾಂ ಅಧಿಕಾರಿ ಇದು ಒಂದರ ಬಗ್ಗೆನೇ ಹೇಳ್ತಾ ಇಲ್ಲ, ಇನ್ನೊಂದು ನೇಮಕಾತಿ ಆಗಿದೆ. ಇಂದಿರಾ ಗಾಂಧಿ ಹಾಸ್ಪಿಟಲ್ ನಲ್ಲಿ, ಆ ಒಂದು ಇಂದಿರಾ ಗಾಂಧಿ ಹಾಸ್ಪಿಟಲ್ ಗೆ ಸಂಬಂಧಪಟ್ಟಂತೆ ಕೂಡ ನಾನು ತಿಳಿಸ್ಕೊಡ್ತೇನೆ. ಬಟ್ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕವರ್ ಮಾಡೋಣ. ಮೊದಲಿಗೆ ಈ ಒಂದು ಜೂನಿಯರ್ ಟೆಲಿಕಾಂ ಅಧಿಕಾರಿ ಪೋಸ್ಟ್ ಇರತ್ತೆ. 16,400ರಿಂದ 40,000 ತನಕ ಸ್ಯಾಲರಿ ಕೊಡ್ತಾರೆ. 100 ಪೋಸ್ಟ್ ಇದಾವೆ, ಅಂದ್ರೆ 100 ಪೋಸ್ಟ್ ಇರತ್ತೆ. ಭಾರತದಲ್ಲೇ ಕೆಲಸ ಇರತ್ತೆ, ಅಖಿಲ ಭಾರತದಲ್ಲೇ. ವಯೋಮಿತಿ ಸಾಮಾನ್ಯವಾಗಿ ಕನಿಷ್ಠ ನಿಮಗೆ 20 ವರ್ಷ ಹಾಗೂ ಗರಿಷ್ಠ ನಿಮಗೆ 30 ವರ್ಷ ಕೊಟ್ಟಿರ್ತಾರೆ. ಅರ್ಧ ಶುಲ್ಕದಲ್ಲಿ ಕೂಡ ಇಟ್ಟಿದ್ದಾರೆ. SC/ST ವರ್ಗ ಮತ್ತು PWBD ಅಭ್ಯರ್ಥಿಗೆ 1,000 ಹಾಗೂ ಉಳಿದಂತ ಕ್ಯಾಂಡಿಡೇಟ್ಗೆ 2,000. ಆಯ್ಕೆ ಪ್ರಕಾರದಲ್ಲಿ ಡಾಕ್ಯುಮೆಂಟ್ಸ್ ಕಂಪ್ಯೂಟರ್ ಆಧಾರ ಅಂದ್ರೆ CBT ಟೆಸ್ಟ್. ಈ ಒಂದು BSNL ದಲ್ಲಿ ಅಪ್ಲಿಕೇಶನ್ ಹಾಕಿದವರಿಗೆ CBT ವೈದ್ಯಕೀಯ ಪರೀಕ್ಷೆ, ಈ ಒಂದು 3 ಪ್ರಕ್ರಿಯೆ ಇರ್ತವೆ. ಈಗಲೇ ಡೇಟ್ ಬಗ್ಗೆ ಕೂಡ ಗೊತ್ತಾಗಿದೆ. ಶೈಕ್ಷಣಿಕ ಅರ್ಹತೆ BA BTech ಉನ್ನತ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. MA ಅಥವಾ MTech ಅಥವಾ MSc ಈ ರೀತಿಯಾಗಿ ಆಗಿರ್ಬೇಕು. ಟೋಟಲ್ ಆಗಿ ಎಷ್ಟು ರಾಜ್ಯದಲ್ಲಿ ಖಾಲಿ ಇದಾವ ಅಂದ್ರೆ ಇದು ಎನಿಸ್ತೀನಿ, 1 ನಿಮಿಷ. ಇಪ್ಪತ್ತೊಂದು ರಾಜ್ಯದಲ್ಲಿ ನೇಮಕಾತಿ ಆಗಿದೆ. ಕರ್ನಾಟಕ ಸೇರ್ಪಡೆ ಇರತ್ತೆ. ಅದರಲ್ಲಿ ಅತಿ ಹೆಚ್ಚು ಖಾಲಿ ಇರೋದೇ ಕರ್ನಾಟಕದಲ್ಲಿ. ನೋಡಿ ಹೌದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಖಾಲಿ ಇರತ್ತೆ. ಉಳಿದಂತ ರಾಜ್ಯದಲ್ಲಿ 1, 5, 2, ಕೇರಳದಲ್ಲಿ 2ನೇ ಸ್ಥಾನ ಇರೋದು 15 ಪೋಸ್ಟ್. ಅದರ ಬಳಿಕನೇ 26 ಕರ್ನಾಟಕ. ಇದೊಂದು ಖುಷಿ ವಿಚಾರ ನೋಡಿ. ಇದು ನಿಮಗೆ ಗೊತ್ತಾಯ್ತು. ಈ ಒಂದು ನೋಟಿಸ್ ಅಂತ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ನೋಟಿಸ್ ಆಗೈತಿ, ಅದ್ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡಿ, ನೇರವಾಗಿ ಸಂದರ್ಶನ ಇರತ್ತೆ. ಇದಕ್ಕೆ 2/6/2026 ಅಂತ ಹೋಗ್ಬೇಕು. ಇಲ್ಲಿ ಡಿಪಾರ್ಟ್ಮೆಂಟ್ ಹೆಸರನ್ನ ಕೊಟ್ಟಿದ್ದಾರೆ. ಇಲ್ಲಿ ಜೂನಿಯರ್ ರೆಸಿಡೆಂಟ್ ಸುಮಾರು 89 ಜನ ಕೆಲಸ ಇರತ್ತೆ. ಪ್ರತಿ ತಿಂಗಳಿನಲ್ಲಿ ನೇಮಕಾತಿನ ಆಗ್ತಾನೆ ಇರತ್ತೆ. ಪೋಸ್ಟ್ಗಳು ಅಷ್ಟೇ ಚೇಂಜು, ಬೇರೆ ಬೇರೆ ಸಂಸ್ಥೆ ಅದೆಲ್ಲ ಕೊಟ್ಟಿರ್ತಾರೆ, ಅಷ್ಟೇ ಇರತ್ತೆ ಅದು. ಇಲ್ಲಿ ನೋಡಿ ಟೋಟಲ್ ವೇಕೆನ್ಸಿ 3 ಇದಾವೆ. 45ರಿಂದ 48 ವರ್ಷ ಏಜ್ ಲಿಮಿಟ್ ಇರಬೇಕು. MBBS ಅಂತ ಆಗಿರಲೇಬೇಕು. ಇದು ನಿಮಗೆ ಕರೆದಿರುವಂತ ಪೋಸ್ಟ್. ಇದಂದ್ರು 2/6/2026 ಅಂತ ಸಂದರ್ಶನಕ್ಕೆ ಹೋಗಿ 89 ಜನ ಕೆಲಸ ಇರತ್ತೆ. ಸ್ಯಾಲರಿ ಅಂತೂ ಕೈ ತುಂಬ ಕೊಟ್ಟಿದ್ದಾರೆ, 67,000ದಿಂದ 2 ಲಕ್ಷ ತನಕ. ಇದು ಕೂಡ ಅಧಿಕೃತ ಅಂದ್ರೆ ಅಫಿಷಿಯಲ್ ನೋಟಿಸ್ ಆಗಿದೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೇವೆ. ಈ ಎಲ್ಲ ಅಫಿಷಿಯಲ್ ನೋಟಿಸು ನಿಮಗೆ ಈಗಾಗಲೇ ಗ್ರೂಪ್ ಗೊತ್ತಿದೆ. ಆ ಒಂದು ಗ್ರೂಪ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಅಬ್ಬಾಸ್ ಲಿಂಕ್ ಇದ್ದಾವೆ ಅಥವಾ